ಸರ್ ಈಗಾಗಲೇ ಬಾಗಲಕೋಟೆ ಒಳಗ ಬಿಜೆಪಿ ಟಿಕೆಟ್ ಘೋಷಣೆ ಆಗೈತಿ. ಈ ಕಾಂಗ್ರೆಸ್ ಇನ್ನೂ ಘೋಷಣೆ ಆಗತ್ತಿಲ್ಲ. ಇನ್ನೂ ಮತ್ತಷ್ಟು ಗೊಂದಲಗಳು ಏನ್ರ ಹೆಚ್ಚಾಗತ್ತವೇನ್ ಸರ್ ದಿನೇ ದಿನೇ ಅಲ್ಲಿ? ಮಲ್ಲಪ್ಪ ಅಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಆ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆಯಲ್ಲಿ ಬಾಗಲಕೋಟೆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ಗೊಂದಲಗಳು ಆ ರೀತಿ ದೊಡ್ಡ ಮಟ್ಟದ ಗೊಂದಲಗಳು ಸದ್ಯಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಗೊಂದಲ ಇರುವಂತದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನ್ ಅಭ್ಯರ್ಥಿ ಅಂತಿಮಗೊಳಿಸೋ ತಡ ಆಗ್ತಿರೋದ್ರಿಂದ ಬಾಗಲಕೋಟೆ ಅಭ್ಯರ್ಥಿ ಘೋಷಣೆಯನ್ನು ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಬಹುತೇಕ ಈಗೇನು ಮೇಟಿ ಅವರ ಕುಟುಂಬದಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ ಇಬ್ಬರ ನಡುವೆ ಟಿಕೆಟ್ ಗಾಗಿ ಪೈಪೋಟಿ ಶುರು ಆಗಿತ್ತು. ಈ ಪೈಕಿ ಓಕೆ ಸರ್. ಉಮೇಶ್ ಮೇಟಿ ಹೆಸರು ಮುಂಚೂಣಿಯಲ್ಲಿ ಇದೆ ಅಂತ ಹೇಳಾಗ್ತಾ ಇದೆ. ಬಹುತೇಕ ಉಮೇಶ್ ಮೇಟಿ ಹೆಸರು ಅಂತಿಮಗೊಂಡಿದೆ, ಆದ್ರೆ ಘೋಷಣೆ ಒಂದೇ ಬಾಕಿ ಇದೆ ಅನ್ನುವಂತ ಮಾಹಿತಿ ಇಲ್ಲಿ ಬಾಗಲಕೋಟೆಯಲ್ಲಿ ಲಭ್ಯ ಆಗಿರುವಂತದ್ದು. ಇದಲ್ಲದೆ ಇಷ್ಟೆಲ್ಲ ಏನ್ ಕಳೆದ 2 ದಿನಗಳಿಂದ ಟಿಕೆಟ್ ಗಾಗಿ ಬೆಳವಣಿಗೆ ನಡೀತಾ ಇದೆ. ನಿನ್ನೆಯಿಂದ ಉಮೇಶ್ ಮೇಟಿ ಅವರು ಬಾಗಲಕೋಟೆಯಲ್ಲಿ ಕ್ರಿಯಾಶೀಲರಾಗಿರುವಂತದ್ದು. ನಿನ್ನೆ ಸಂಜೆ ಒಂದು ಪ್ರಮುಖ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಅಲ್ಲದೆ ಇವತ್ತು ರಂಜಾನ್ ವಿಶೇಷ ಪ್ರಾರ್ಥನೆ ಏನಿರುತ್ತೆ ನವನಗರದ ಈದ್ಗಾ ಮೈದಾನದಲ್ಲಿ ನಡೆದಿರುವಂತ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯವನ್ನ ವಿನಿಮಯ ಮಾಡ್ಕೊಂಡಿದ್ದಾರೆ. ಇದೆಲ್ಲಾ ಬೆಳವಣಿಗೆಗಳು ನೋಡಿದ್ರೆ ಬಹುತೇಕ ಉಮೇಶ್ ಮೇಟಿ ಅವರಿಗೆ ಎಲ್ಲೋ ಒಂದ್ ಕಡೆ ಟಿಕೆಟ್ ಅವರಿಗೆ ಅಂತಿಮ ಅನ್ನುವಂತ ಒಂದು ಸೂಚನೆ ಅವ್ರಿಗೆ ಸಿಕ್ಕಂತಿದೆ ಅನ್ನುವಂತ ಒಂದು ವಿಶ್ಲೇಷಣೆ ಅವ್ರದೇ ಪಕ್ಷದ ಹಿರಿಯ ನಾಯಕರಿಂದ ವ್ಯಕ್ತ ಆಗ್ತಾ ಇರುವಂತದ್ದು. ಮತ್ತು ಒಟ್ಟಾರೆ ಉಮೇಶ್ ಮೇಟಿ ಹೆಸರೇ ಘೋಷಣೆ ಒಂದೇ ಬಾಕಿ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಆಫಿಷಿಯಲ್ ಆಗಿ ಉಮೇಶ್ ಮೇಟಿ ಅವರ ಹೆಸರು ಘೋಷಣೆ ಆಗೋದೊಂದೇ ಬಾಕಿ ಉಳಿದಂಗಾಗಿದೆ. ಬಾಕಿ ಇದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂತದ್ದು ಈಗ. ಸರ್ ಇವಾಗ ಉಮೇಶ್ ಮೇಟಿ ಅವ್ರ ಹೆಸರು ಕೇಳಿ ಬಂದಲ್ಲಿ ಬಂಡಾಯ ಏನಾರು ಎದುರಾಗ್ಬೋದಾ ಅವ್ರಿಗೆ? ಅಂದ್ರೆ ಕುಟುಂಬದಲ್ಲಿ ಈಗ ಸದ್ಯಕ್ಕೆ ಏನಂತಂದ್ರೆ ಅವ್ರ ತಂದೆಯವರಾಗಿದ್ದಂತೆ HY ಮೇಟಿ ಅವರ ನಿಧನದಿಂದಾಗಿ ಚುನಾವಣೆ ಎದುರಾಗಿರೋದ್ರಿಂದ ಬಾಗಲಕೋಟೆ ಕ್ಷೇತ್ರದ ಬಹುತೇಕ ನಾಯಕರು ಒಂದು ಔದಾರ್ಯ ತೋರಿಸಿದ್ರು. ಏನಂತಂದ್ರೆ ಅವ್ರ ಕುಟುಂಬಕ್ಕೆ ನೀವು ಟಿಕೆಟ್ ಕೊಡಿ, ಯಾಕಂದ್ರೆ ಅವ್ರ ನಿಧನದ ಹಿನ್ನೆಲೆಯಲ್ಲಿ ಚುನಾವಣೆ ಎದುರಾಗಿರೋದ್ರಿಂದ ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳಿಗೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಹೇಳಿ ಅನೇಕ ಹಿರಿಯ ನಾಯಕರು ಟಿಕೆಟ್ ಅನ್ನ ಬಿಟ್ಟು ಕೊಟ್ರು. ಹೀಗಾಗಿ ಯಾವುದೇ ಬಂಡಾಯ ಹೊರಗಡೆಯಿಂದ ವ್ಯಕ್ತ ಆಗಿರ್ಲಿಲ್ಲ. ಬಂಡಾಯ ವ್ಯಕ್ತ ಆಗಿದ್ದು ಎಲ್ಲಿ ಅಂತಂದ್ರೆ ಅವ್ರ ಕುಟುಂಬಸ್ಥರಲ್ಲೇ ಗೊಂದಲ ಉಂಟಾಗಿತ್ತು. ಅವರ ಮೇಟಿ ಅವರ ಕೊನೆಯ ಪುತ್ರಿ ಮಾದೇವಿ ಮೇಟಿ ಏನಿದ್ದಾರೆ ಅವರು ನನಗೂ ಟಿಕೆಟ್ ಕೊಡ್ಬೇಕನ್ನುವಂತ ವಾದವನ್ನ ಮೊದಲು ಮುಂದಿಟ್ರು. ನಂತರದಲ್ಲಿ ಒಂದು ಹೊಸ ವಾದ ಏನಿಟ್ರು ಅಂತಂದ್ರೆ ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ನೀವು ಟಿಕೆಟ್ ಕೊಟ್ರೆ ನಾನು ಬಂಡಾಯವಾಗಿ ಸ್ಪರ್ಧಿಸ್ತೀನಿ, ಉಮೇಶ್ ಮೇಟಿ ಅವರಿಗೆ ನೀವು ಟಿಕೆಟ್ ಕೊಟ್ಟಲ್ಲಿ ನಾನು ಪುನಃ ಪರಿಶೀಲಿಸ್ತೀನಿ ಅಂದ್ರೆ ಏನಂದ್ರೆ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಲ್ಲಿ ತಮ್ಮ ಸ್ಪರ್ಧೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಎಲ್ಲಾ ಬೆಳವಣಿಗೆಗಳು ನೋಡಿದ್ರೆ ಒಟ್ಟಾರೆ ಉಮೇಶ್ ಮೇಟಿ ಹೆಸರೇ ಅಂತಿಮಗೊಂಡಿದೆ ಅನ್ನುವಂತ ಮಾಹಿತಿ ಇದೆ. ಮತ್ತು ಪಕ್ಷದ ಕೆಲ ಸಚಿವರು ಕೂಡ ಉಮೇಶ್ ಮೇಟಿ ಹೆಸರನ್ನೇ ಶಿಫಾರಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈಗ ಈ ಎಲ್ಲಾ ಬೆಳವಣಿಗೆಗಳು ನೋಡಿದ್ರೆ ಯಾವುದೇ ರೀತಿ ಬಂಡಾಯ ಉಮೇಶ್ ಮೇಟಿ ಹೆಸರಾದಲ್ಲಿ ಯಾವುದೇ ರೀತಿ ಬಂಡಾಯ ಅಲ್ಲಿಂದ ವ್ಯಕ್ತವಾಗೋದಿಲ್ಲ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಇವಾಗ ಬಿಜೆಪಿ ಟಿಕೆಟ್ ಘೋಷಣೆ ಆಗಿದ್ದು ಅವ್ರ ಉತ್ಸಾಹ ಹೆಂಗೈತೆ ಸರ್? ಬಾಗಲಕೋಟೆ ಒಳಗ ಅವರ ಒಂದು ತಯಾರಿ ಯಾವ ರೀತಿಯಾಗಿ ನಡೆದೈತೆ ಸರ್? ಅಂದ್ರೆ ಬಿಜೆಪಿಯಲ್ಲಿ ಹೇಳುವಂತಂದ್ರೆ ವೀರಣ್ಣ ಚರಂತಿಮಠ ಅವರ ಹೆಸರು ನಿರೀಕ್ಷೆ ಅಂತ ಅವ್ರ ಹೆಸರೇ ಅಂತಿಮಗೊಂಡು ತಿರುಗಿ ಈಗಾಗಲೇ ಯುಗಾದಿ ಶುಭ ದಿನದಂದು ಘೋಷಣೆ ಆಗಿದೆ. ಅವರು ಅಭ್ಯರ್ಥಿ ಘೋಷಣೆ ಮುಂಚೆನೆ ಏನು ಕಾರ್ಯಕರ್ತರು ಇದ್ರು, ಬಿಜೆಪಿ ಕಾರ್ಯಕರ್ತರು ಅವ್ರ ಮನೆ ಸಂಪರ್ಕ ಶುರು ಮಾಡಿದ್ರು. ಈಗ ಒಟ್ಟಾರೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಅವರು ಬಿಜೆಪಿ ಅವರು ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದು. ಈಗಾಗಲೇ ಮನೆಗೆ ಕ್ಯಾಂಪೇನ್ಸ್ ಕೂಡ ಶುರು ಮಾಡಿದ್ದಾರೆ ಅವರು. ಅದಲ್ಲದೆ ಕೆಲ ಬಿಜೆಪಿ ನಾಯಕರು ಬಾಗಲಕೋಟೆಯಲ್ಲೇ ಮೊಕ್ಕಾಮೂಡಿ ಪಕ್ಷ ತೊರೆದಂತವರನ್ನ ವಾಪಸ್ ಪಕ್ಷಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರು ಬಾಗಲಕೋಟೆಯಲ್ಲೇ ಕಳೆದ 3 ದಿನಗಳಿಂದ ಮೊಕ್ಕಾಮೂಡಿದ್ದಾರೆ. ಅವ್ರ ಜೊತೆಗೆ ಮಾಜಿ MLC ಅರುಣ್ ಶಾಪೂರ್ ಸಾಥ್ ನೀಡಿದ್ದಾರೆ. ಆಮೇಲೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೇರಿ ಸಹಿತ ಬಾಗಲಕೋಟೆಯಲ್ಲಿರೋದ್ರಿಂದ ಇವರೆಲ್ಲರೂ ಕೂಡ ಏನ್ ಬಾಗಲಕೋಟೆ ಕಳೆದ ಚುನಾವಣೆಯಲ್ಲಿ ಪಕ್ಷವನ್ನು ತೊರೆದಿದ್ರು ಆ ಎಲ್ಲಾ ನಾಯಕರನ್ನ ಸಂಪರ್ಕಿಸಿ ವಾಪಸ್ ಬಿಜೆಪಿಗೆ ಕರೆತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಪೈಕಿ ಮಾಜಿ ನಗರಸಭೆ ಅಧ್ಯಕ್ಷ ಬಸವರಾಜ್ ಕಟಗೇರಿ ಮತ್ತು ಅರುಣ್ ಲೋಕಾಪುರ್ ಅಂತೇಳಿ ನಾಯಕರು, ಆ ಇಬ್ರು ನಾಯಕರು ಈಗಾಗಲೇ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಇನ್ನುಳಿದಂತೆ ಇನ್ನೊಬ್ರು ಪಕ್ಷದ ನಾಯಕರು ಸಂತೋಷ್ ಹೊಕ್ರಾಣಿ ಅಂತ ಹೇಳಿ ಅವರು ಬಿಜೆಪಿಯನ್ನ ತೊರೆದಿದ್ರು. ಅವರಿಗೂ ಕೂಡ ಬಿಜೆಪಿ ಗಾಳ ಹಾಕಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇದೆಲ್ಲದಕ್ಕೂ ಸೋಮವಾರ ಒಂದು ಸ್ಪಷ್ಟ ಉತ್ತರ ಸಿಗಲಿದೆ. ಸರಿ, ಇವಾಗ ಈ ಎಲ್ಲದರ ಮಧ್ಯೆ ಗೋವಿಂದರಾಜ್ ಬಳ್ಳಾರಿ ಎಂಬುವರು ಕಾಂಗ್ರೆಸ್ ಹೆಸರಲ್ಲಿ ಈಗಾಗಲೇ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ, ಈ ಕುರಿತು ಪಕ್ಷದ ನಾಯಕರು ಏನಾದ್ರು ಪ್ರತಿಕ್ರಿಯೆ ನೀಡಿದ್ರಾ ಸರ್? ಗೋವಿಂದರಾಜ್ ಬಳ್ಳಾರಿ ಅಂತಂದ್ರೆ ಅವ್ರು ಬಾಗಲಕೋಟೆಯ ಮಾಜಿ ನಗರಸಭೆ ಸದಸ್ಯರವರು. ಅವರು ತಾವು ಆಕಾಂಕ್ಷಿ ಅನ್ನುವಂಥದ್ದನ್ನ ಕಳೆದ ಚುನಾವಣೆಯಲ್ಲಿ ಹೇಳ್ಕೊಂಡಿದ್ರು. ಈ ಬಾರಿ ಕೂಡ ತಾವು ಆಕಾಂಕ್ಷಿ ಅಂತ ಹೇಳಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂಜೇನಮಠ ಅವರಿಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ ನಂಜೇನಮಠ ಅವ್ರು ಹೇಳಿದಂತದ್ದು ಏನು ಅಂತಂದ್ರೆ, ನಾನು ಕೂಡ ಗುಳೇದಗುಡ್ಡಕ್ಕೆ ಶಾಸಕನಾಗಿದ್ದೆ, ಅಂದ್ರೆ ನನಗೂ ಕೂಡ ಅಲ್ಲಿ 32,000 ಓಟು ಬಾಗಲಕೋಟೆಗೆ ಆ ಗುಳೇದಗುಡ್ಡದ ಕ್ಷೇತ್ರದ ಮತಗಳು ಇಲ್ಲಿ ಬಾಗಲಕೋಟೆ ಕ್ಷೇತ್ರಕ್ಕೂ ಒಳಪಡುತ್ತೆ. ಇಷ್ಟಿದ್ದಾಗಿಯೂ ನಾನು ಕೂಡ ಈ ಬಾರಿ ಪ್ರಯತ್ನ ಮಾಡಿಲ್ಲ. ಇದಲ್ಲದೆ ಹಿರಿಯ ನಾಯಕರಾದಂತ ಅಜಯ್ ಕುಮಾರ್ ಸರ್ನಾಯಕ್ ಇರ್ಲಿ, ಪ್ರಕಾಶ್ ತಪ್ಶೆಟ್ಟಿ ಅವರು ಇರ್ಲಿ, SR ಪಾಟೀಲ್ ಇರ್ಲಿ, ಅನೇಕ ನಾಯಕರು ಇದು ಉಪಚುನಾವಣೆ ಬಂದಿರೋದೇ
ಮೇಟಿ ಅವರ ಅಗಲಿಕೆಯಿಂದ ಆಗಿರೋದ್ರಿಂದ ಮೇಟಿ ಅವ್ರ ಕುಟುಂಬಸ್ಥರಿಗೆ ಬಿಟ್ಕೊಡೋಣ ಅನ್ನುವಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೀಗಾಗಿ ನೀನು ಕೂಡ ಅರ್ಜಿ ಕೊಡುವಂತದ್ದು ಸರಿಯಲ್ಲ ಅನ್ನುವಂತ ಮಾತು ಹೇಳಿದ್ದೀನಿ ಅನ್ನೋದನ್ನ ಇವತ್ತು ಮಾಧ್ಯಮಗಳ ಎದುರೇ ನಂಜನಮಠ ಹೇಳಿದ್ದಾರೆ. ಹೀಗಾಗಿ ಅವ್ರಿಗೆ ಕರೆದು ಬುದ್ಧಿ ಹೇಳುವಂತ ಒಂದು ಪ್ರಯತ್ನ ಮಾಡಿದೀವಿ. ಇಷ್ಟ್ರ ಮೇಲೆ ಅವರು ಅರ್ಜಿ ಸಲ್ಲಿಸಿರೋದು ನಮಗ್ ಸಹಮತ ಇಲ್ಲ ಅನ್ನುವಂತ ಒಂದು ಅಸಮಾಧಾನದ ಮಾತನ್ನ ನಂಜನಮಠ ಹೊರ ಹಾಕಿದ್ದಾರೆ. ಸರ್, ಮತ್ತಷ್ಟು ಬಾಗಲಕೋಟೆ ಚುನಾವಣೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗೋಣ ಸರ್. ನಾನು ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಗೆ ಖಂಡಿತವಾಗಿ ನಾನು ಕಾಲ್ ಮಾಡ್ತೀನಿ ಸರ್.